ಗುಡ್ ಮಾರ್ನಿಂಗ್, ನಮಃ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಯಾರ್ಯಾರು ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಮಾಡುವ ಚಟ್ನಿ ಎಷ್ಟು ತುಂಬ ಟೇಸ್ಟಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಟೇಸ್ಟಾಗಿತ್ತು. ಆ್ಯಕ್ಚುಲಿ ಇದರಲ್ಲಿ ಶೇಂಗಾ ಬೀಜನ ತುಂಬ ಚೆನ್ನಾಗಿ ಹುರ್ಕೋಬೇಕು. ಆ ಹುರ್ಕೊಂಡಾಗೆ ಆ ಚಟ್ನಿ ಅಷ್ಟು ಟೇಸ್ಟಾಗಿ ಬಂದಿದೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ಚಟ್ನಿಗೆಲ್ಲ ಒಗ್ಗರಣೆ ಹಾಕಿದ್ದೀವಿ. ಒಗ್ಗರಣೆ ಹಾಕಿದಾಗೆ ಅದು ಚಟ್ನಿಗೆ ಟೇಸ್ಟು. ಅದಕ್ಕೆ ಏನೇನು ಬೇಕು ಅಂದರೆ ಹಸಿಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ. ಈಗ ನೆಕ್ಸ್ಟು ಬಾಣಲೆ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಆ ಎಣ್ಣೆಗೆ ಸ್ವಲ್ಪ ಶೇಂಗಾ ಬೀಜನ ಹಾಕಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರಿಬೇಕು. ಮತ್ತು ಶೇಂಗಾನ ಸೀಸ್ಲಿಕ್ಕೆ ಹೋಗಬೇಡಿ. ಸೀಸಿದ್ರೆ ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಅದು ಆದ ನಂತರ ಸ್ವಲ್ಪ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಶುಂಠಿನೂ ಹಾಕಿರ್ತೀನಲ್ಲ, ಹಾಗಾಗಿ ಮತ್ತೆ ತುಂಬ ಖಾರ ಆದರೆ ತಿನ್ನಲ್ಲ ಅಂತ ಹೇಳಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಸಿಮ್ಮಲ್ಲಿಟ್ಟು. ಇದು ಹುರ್ಕೊಂಡ ನಂತರ ಇದು ಆವಾಗಲೇ ತೋರಿಸಿದ್ನಲ್ಲ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶೇಂಗಾ, ಜೀರಿಗೆ, ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬನ್ನಿ. ಇದೆಲ್ಲ ಮಿಕ್ಸಿ ಆದ ತಕ್ಷಣ ಈ ಕಡೆಗೆ ಒಗ್ಗರಣೆ ಹಾಕಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಮತ್ತು ಸ್ವಲ್ಪ ಉದ್ದಿನಬೇಳೆ. ಈ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಆಗಬೇಕು. ಆ ಬ್ರೌನ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿರಿ. ಹಾಕಿದ್ದೀನಿ ನೋಡಿ ಉದ್ದಿನಬೇಳೆ. ಇದು ಉದ್ದಿನಬೇಳೆ ಚೆನ್ನಾಗಿ ಬ್ರೌನ್ ಆಗಬೇಕು, ಅಲ್ಲಿ ತನಕ ಹುರಿರಿ. ಆಮೇಲೆ ಸ್ವಲ್ಪ ಕರಿಬೇವು. ಇದು ತುಂಬ ಟೇಸ್ಟ್ ಬರುತ್ತೆ ಉದ್ದಿನಬೇಳೆ ಹಾಕಿದಾಗ. ನಿಮಗೆ ಚಟ್ನಿಯಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ಮಧ್ಯದಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿರೋ ಟೇಸ್ಟ್ ಸಿಗುತ್ತೆ. ನಾನು ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಹಾಕಿದೆ ಒಗ್ಗರಣೆಗೆ. ಯಾಕಂದರೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ, ಹಾಗಾಗಿ ಒಣಮೆಣ್ಸಿನ್ಕಾಯಿನೂ ಹಾಕಿದೆ. ಮತ್ತು ಕರಿಬೇವು. ಈ ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು. ಅದು ಒಂದು ಸ್ವಲ್ಪ ಡ್ರೈ ಆದಾಗ ಟೇಸ್ಟ್ ಅನಿಸುತ್ತೆ. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ ನಂತರ ಈ ಕಡೆಗೆ ಅದು ಆವಾಗಲೇ ತೋರಿಸಿದ್ನಲ್ಲ ಕೊಬ್ಬರಿ, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಆ ಮಿಕ್ಸಿಗೆ ಹಾಕಿರೋದನ್ನು ಈ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ, ಆ ಮಿಕ್ಸಿಗೆ ಇದು ಚಟ್ನಿನ ನೀವು ಮಿಕ್ಸಿಯಲ್ಲಿ ಫುಲ್ ನೈಸಾಗಿ ರುಬ್ಬಬೇಡಿ. ಸ್ವಲ್ಪ ತರಗ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಈ ಚಟ್ನಿ ನಿಮಗೆ ಇಡ್ಲಿ, ದೋಸೆ, ಚಪಾತಿ, ಪೂರಿ ತುಂಬ ಟೇಸ್ಟ್ ಅನಿಸುತ್ತೆ ತಿನ್ಲಿಕ್ಕೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಟ್ನಿ. ತುಂಬ ಟೇಸ್ಟಾಗಿತ್ತು, ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಈ ಚಟ್ನಿ ಇವತ್ತಿನಲ್ಲ ನೋಡಿರಿ, ಚಟ್ನಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇಡ್ಲಿಗಾರ ತಿನ್ನಿ, ಚಪಾತಿಗಾರ ತಿನ್ನಿ, ಅಥವಾ ಪೂರಿಗಾದರೂ ತಿನ್ಬೋದು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.